ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಓಶಿಗ ಕನ್ನಡ ಲಾಗ್ಗೆ ಸ್ವಾಗತ. ಯಾರೇ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇದು ನಮ್ಮ ಅತ್ತೆ ಸ್ಪೆಷಲ್ ಉಪ್ಪಿಟ್ಟು. ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಎಣ್ಣೆ ಕಾಯಲಿ. ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ, ತರಕಾರಿ ಇಲ್ಲೇನು ಆ್ಯಡ್ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಉಪ್ಪಿಟ್ಟು. ಸಾಸಿವೆ ಚಟಪಟ ಆಗಲಿ. ಇವಾಗ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ, ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಾಯಿ ಆಡಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಣ್ಣೆಲ್ಲೇ ಇದು ಫ್ರೈ ಆಗಬೇಕು ಈರುಳ್ಳಿ. ಉಪ್ಪಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಬೇಗ ಬೇಯುತ್ತೆ ಅಂತ ಅಷ್ಟೇ. ಕಾಯಿ ಆಡಿಸ್ಕೊಳ್ಳೋಣ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದು ಕೊತ್ತಂಬರಿ ಸೊಪ್ಪು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊತಿದ್ವಿ. ನೀವು ಮೇಲೆ ಬೇಕಂದರೆ ಮೇಲೆ ಹಾಕ್ಕೊಳ್ಳಿ. ನೀರು ಬಿಸಿ ಮಾಡ್ಕೊಂಡಿದ್ವಿ, ಬಿಸಿಯಾಗಿರೋ ನೀರು. ಈರುಳ್ಳಿ ಕೂಡ ಕಾದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ಸರಿ ಕಾಯಿ ಆಡಿಸ್ಕೊಳ್ಳೋಣ. ಇವಾಗ ರವೆ ಹಾಕೊಳ್ಳೋಣ. ಬನ್ಸಿ ರವೆ ತೊಗೊಂಡಿದ್ದೀನಿ ಇಲ್ಲಿ.
ಕುದೀತಾ ಇದೆ ನೋಡಿ, ಕರೆಕ್ಟಾಗಿ ಎಲ್ಲ ಆಗಿದೆ ಅಂತ ಅರ್ಥ. ಮುಚ್ಚಿಡೋಣ ಒಂದು 5 ನಿಮಿಷ. ಇದಕ್ಕೆ ನಿಂಬೆ ಹುಳಿ ಆಮೇಲೆ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಈಗ ಕೈ ಆಡಿಸ್ಕೊಳ್ಳೋಣ, ಎಲ್ಲ ಕಡೆ ಹುಳಿ ಮಿಕ್ಸ್ ಆಗಲಿ. ಉಪ್ಪಿಟ್ಟು ರೆಡಿಯಾಗಿದೆ, ಸಿಂಪಲ್ಲಾಗಿರೋ ಉಪ್ಪಿಟ್ಟು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಆಪ್ಷನ್, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಏನಿಲ್ಲ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿದೆ ಟೇಸ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.